ನಮಸ್ಕಾರ ಸ್ನೇಹಿತರೆ, ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಶೈನಿ ಸಾಫ್ಟ್ ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ಇಲ್ಲದೇನೆ ಮನೆಯಲ್ಲಿಯೇ ಈಸಿಯಾಗಿ ಸ್ಮೂತ್ ಹೇರನ್ನು ಮಾಡ್ಕೋಬಹುದು. ಹೇಗೆ ಅಂದರೆ, ಇವತ್ತು ಮಾಡುವಂಥ ಈ ರೆಮಿಡಿನ ನೀವು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಸ್ಮೂತ್ ಆದಂಥ ಹೇರ್ ಸಿಗುತ್ತೆ. ಇದನ್ನು ಹೇಗೆ ಮಾಡೋದಂದರೆ, ನಾನಿಲ್ಲಿ ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು 5ರಿಂದ 6 ಬೆಂಡೆಕಾಯಿನ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ಅನಿಸ್ಬೋದು, ಏನಕ್ಕಪ್ಪ ಬೆಂಡೆಕಾಯಿಯಿಂದ ಸ್ಮೂತ್ ಹೇರ್ ಆಗುತ್ತಾ ಅಂತ. ಖಂಡಿತವಾಗಿಯೂ ಸ್ನೇಹಿತರೆ, ಬೆಂಡೆಕಾಯಿನೇ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಬೆಂಡೆಕಾಯಿ ನಾವು ಕಟ್ ಮಾಡಿಬಿಟ್ಟು ಕುದಿಸುವಾಗ ಅದು ಜೆಲ್ ರೀತಿ ಬರುತ್ತೆ. ಅದು ನಾವು ಹೇರ್ಗೆ ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟ್ ಮತ್ತು ಶೈನಿ ಆಗುತ್ತೆ. ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ಖಂಡಿತವಾಗಿಯೂ ನಮ್ಮ ಕೂದಲು ಸ್ಟ್ರಾಂಗ್ ಮತ್ತು ಶೈನಿ ಸಿಲ್ಕಿ ಆಗುತ್ತೆ. ಏನು ಕೆಮಿಕಲ್ಸ್ ಯೂಸ್ ಮಾಡ್ದೇನೆ ಮನೆಯಲ್ಲಿಯೇ ಸಿಗುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಈ ರೆಮಿಡಿನ ಪ್ರಿಪೇರ್ ಮಾಡ್ಕೋಬಹುದು. ಇಲ್ಲಿ ನಾನು ಬೆಂಡೆಕಾಯಿನ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡಂಥ ಬೆಂಡೆಕಾಯಿನ ಒಂದು ಟವಲ್ ಯೂಸ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಂಡು ಆದಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಬೇಕು. ದೊಡ್ಡ ಪೀಸ್ ಕಟ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ನಾವು ಬೇಯಿಸುವಾಗ ಚೆನ್ನಾಗಿ ಬೇಯುತ್ತೆ. ಬೆಂಡೆಕಾಯಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಫೋಲೇಟ್ ಇರುವ ಕಾರಣ ಕೂದಲು ಬೇಗ ಬೆಳೆಯಲು ಸಹಾಯ ಮಾಡುತ್ತದೆ. ಇದು ಹೇರ್ನ ರೂಟನ್ನು ಬಲಗೊಳಿಸುತ್ತದೆ ಮತ್ತು ಕೂದಲು ಡ್ರೈ ಆಗದಂತೆ ತಡೆದು ಹೈಡ್ರೇಟ್ ಆಗಿ ಇರಲು ಸಹಾಯ ಮಾಡುತ್ತೆ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಗಳನ್ನು ನಾನು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಂಡೆಕಾಯಿನ ಕಟ್ ಮಾಡ್ಕೊಂಡಾಗಿದೆ. ಇಲ್ಲಿ ನಾನೊಂದು ಪಾತ್ರೆ ತಗೊಂಡು ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತ್ಗೆ ಎಷ್ಟು ಬೇಕು ಅಷ್ಟೇ ಬೆಂಡೆಕಾಯಿನ ನೀವು ತಗೊಂಡು ನೀರನ್ನು ಕೂಡ ಹಾಗೆ ಆ ಕಡೆ ಈ ಕಡೆ ಮಾಡ್ಕೋಬಹುದು. ನೀರು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕುದಿಯೋದೇನು ಬೇಕಾಗಿಲ್ಲ. ಸ್ವಲ್ಪ ಬೆಚ್ಚಗಾದ್ಮೇಲೆ ಕಟ್ ಮಾಡಿದಂಥ ಬೆಂಡೆಕಾಯಿನ ಅದಕ್ಕೆ ಹಾಕಿಬಿಟ್ಟು ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀರು ಜಾಸ್ತಿ ಕುದಿಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದೇ ಥರ ಒಂದು 5 ನಿಮಿಷ ಆದಮೇಲೆ ಜೆಲ್ ರೀತಿ ಬರುತ್ತೆ. 5 ನಿಮಿಷ ಕುದಿಸಿ ಸಾಕಾಗಲ್ಲ. ಅಟ್ಲೀಸ್ಟ್ ಒಂದು 10ರಿಂದ 15 ನಿಮಿಷ ಕುದಿಸಿದಾದ್ಮೇಲೆ ನೀಟಾಗಿ ಜೆಲ್ ಬರುತ್ತೆ. ಬೆಂಡೆಕಾಯಿ ಕುದಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 5ರಿಂದ 6 ನಿಮಿಷ ಆಗಿದೆ. ಈಗ ಜೆಲ್ ಕನ್ಸಿಸ್ಟೆನ್ಸಿ ಬರುತ್ತೆ. ಪೂರ್ತಿಯಾಗಿ ಬರಬೇಕಂದ್ರೆ ಇನ್ನು ಕುದಿಸ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ವಿಡಿಯೋನ. ಈಗ ಒಂದು 10 ನಿಮಿಷ ಆಗಿದೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿ. ಜೆಲ್ ರೀತಿ ಬಂದಿದೆ ನೋಡಿ. ಪೂರ್ತಿಯಾಗಿ ಈಗ ಬೆಂಡೆಕಾಯಿ ಕಲರು ಚೇಂಜ್ ಆಗಿದೆ, ಬೇಯ್ತಾ ಬಂದಿದೆ. ನಾನೀಗ ಗ್ಯಾಸ್ ಆಫ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಮಿಡ್ಲಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಇಲ್ಲಾಂದರೆ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಪಾತ್ರೆನ ಕೆಳಗೆ ಇಳಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಇದು ತಣ್ಣಗಾಗೋವರೆಗೂ ಒಂದು ಬೌಲ್ ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ 1/4 ಗ್ಲಾಸ್ ಆಗುವಷ್ಟು ನೀರನ್ನು ಅದಕ್ಕೆ ಸೇರಿಸ್ಬಿಟ್ಟು ಗಂಟು ಇಲ್ದಿದ್ದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಯೂಸ್ ಮಾಡಬೇಕಾಗತ್ತೆ. ಬೆಂಡೆಕಾಯಿನ ಇನ್ನೊಮ್ಮೆ ಕುದಿಸ್ಬೇಕು, ಆವಾಗ ಇದನ್ನು ಹಾಕಿಬಿಟ್ಟು ಕುದಿಸ್ಬೇಕು. ಅಷ್ಟುವರೆಗೂ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಬಿಡೋಣ. ಬೆಂಡೆಕಾಯಿ ತಣ್ಣಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ರುಬ್ಕೋಬೇಕು. ಚೆನ್ನಾಗಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ನೀಟಾಗಿ ಜೆಲ್ಲನ್ನು ತಗೋಬೇಕು ನಾವು. ನೀವು ಬೇಕಾದರೆ ಜರಡಿನ ಇಟ್ಕೊಂಡು ಜರಡಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕಾಟನ್ ಬಟ್ಟೆನ ಯೂಸ್ ಮಾಡಿಕೊಂಡು ಜೆಲ್ಲನ್ನು ತಗೊತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಕಾಟನ್ ಬಟ್ಟೆ ಯೂಸ್ ಮಾಡಿದರೆ, ಆದರೆ ನೀಟಾಗಿ ಜೆಲ್ ಮಾತ್ರ ಬರುತ್ತೆ. ನೀಟಾಗಿ ಜೆಲ್ಲನ್ನೆಲ್ಲ ತಗೊಂಡ್ಬಿಡಿ. ಈ ಜೆಲ್ಲನ್ನು ನೋಡುವಾಗಲೇ ಗೊತ್ತಾಗುತ್ತೆ ಇದನ್ನು ನಾವು ಯೂಸ್ ಮಾಡಿದರೆ ಹೇರ್ ಸ್ಮೂತ್ ಆಗೋದಂತೂ ಖಂಡಿತ. ಸ್ಮೂತ್ ಅಷ್ಟೇ ಅಲ್ಲ, ನಮ್ಮ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಹೇರ್ ಸ್ಟ್ರೇಟ್ ಕೂಡ ಆಗುತ್ತೆ.
ಒಂದು ಸಾರಿ ಯೂಸ್ ಮಾಡಿದರೆ ಯಾವುದೂ ಕೂಡ ರಿಸಲ್ಟ್ ಬರೋದಿಲ್ಲ ನಮಗೆ. ಪದೇ ಪದೇ ಯೂಸ್ ಮಾಡಬೇಕು. ವೀಕ್ಲಿ ಒನ್ಸ್ ಅಥವಾ ಅಟ್ಲೀಸ್ಟ್ 15 ಡೇಸ್ಗಾದರೂ ಒಮ್ಮೆ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಜೆಲ್ ರೆಡಿ ಆಗಿದೆ ಅಂತ. ಇಷ್ಟಕ್ಕೆ ಮುಗ್ದಿಲ್ಲ, ಸ್ವಲ್ಪ ಕೆಲಸ ಬಾಕಿ ಇದೆ ಇನ್ನು. ಅದೇ ಪ್ಯಾನ್ಗೆ ಪುನಃ ಈ ಜೆಲ್ಲನ್ನು ಹಾಕಿ ಕುದಿಸ್ಬೇಕು. ಜಾಸ್ತಿ ಗುಳ್ಳೆ ಬರುವಷ್ಟು ಕುದಿಸೋದೇನು ಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗಾಗಿದ್ರೆ ಸಾಕಾಗತ್ತೆ. ಆದರೆ ಕುದಿಸೋವಾಗ ನೀಟಾಗಿ ಮಿಕ್ಸ್ ಮಾಡಲೇಬೇಕು, ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಬೆಚ್ಚಗಾದಾಗ ಆವಾಗಲೇ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಂಡಂಥ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ಸೇರಿಸಿ ಆದಮೇಲೆ ನೀಟಾಗಿ ಇನ್ನು ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಗಂಟಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಸಾಕಾಗುತ್ತೆ. ಅದು ಕ್ರೀಮ್ ಟೆಕ್ಸ್ಚರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಆವಾಗ ಅದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೋದು. ಮಿಕ್ಸ್ ಮಾಡಿ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಐದು ನಿಮಿಷದಿಂದ ಕುದೀತಾ ಇದೆ, ಕ್ರೀಮ್ ಟೆಕ್ಸ್ಚರ್ಗೆ ಬಂದಿದೆ. ಇದನ್ನು ನಾನು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಒಂದು ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಶೋಧಿಸ್ಕೋಬೇಕು. ಪೂರ್ತಿಯಾಗಿ ತಣ್ಣಗಾಗೋದು ಬೇಡ, ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೋಬೇಕು. ಆವಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀವಲ್ವಾ, ಇದರಿಂದ ತುಂಬಾ ಬೆನಿಫಿಟ್ ಇದೆ ನಮ್ಮ ಹೇರಿಗೆ. ಹೇರ್ ಲೆಂತ್ ಜಾಸ್ತಿ ಆಗುತ್ತೆ, ಹಾಗೆಯೇ ಹೇರ್ ಫಾಲ್ ಆಗೋದನ್ನು ಕೂಡ ಕಮ್ಮಿ ಮಾಡುತ್ತೆ. ಹೇರ್ ಸ್ಮೂತ್ ಮತ್ತು ಶೈನಿ ಆಗೋಕ್ಕೂ ಅಕ್ಕಿ ಹಿಟ್ಟು ತುಂಬಾ ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ಯಾವುದೇ ಕೆಮಿಕಲನ್ನು ಯೂಸ್ ಮಾಡದೇನೆ ಮನೆಯಲ್ಲಿಯೇ ಹೇರ್ ಸ್ಮೂತ್ ಆಗುವಂಥ ಕೆರಾಟಿನ್ ಟ್ರೀಟ್ಮೆಂಟ್ ಲೈಕ್ ಹೇರ್ ಮಾಸ್ಕ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಯೂಸ್ ಮಾಡಿದರೆ ನಮ್ಮ ಹೇರ್ ತುಂಬ ಸ್ಮೂತ್, ಸ್ಟ್ರೇಟ್ ಹಾಗೆಯೇ ಶೈನಿ ಆಗೋದಂತೂ ಖಂಡಿತ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಜೆಲ್ ರೆಡಿ ಆಗಿದೆ ಅಂತ. ಪಾರ್ಲರಲ್ಲಿ ಯೂಸ್ ಮಾಡ್ತಾರಲ್ವ ಅದೇ ಥರ ಸೇಮ್ ಆದಂಥ ಜೆಲ್ ರೆಡಿ ಆಗಿದೆ. ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಆಯಿಲ್ ಬೇಕಾದರೂ ಸೇರಿಸ್ಕೋಬೋದು. ಬಾದಾಮ್ ಆಯಿಲ್, ಆಲಿವ್ ಆಯಿಲ್, ಜೋಜೋಬಾ ಆಯಿಲ್ ಯಾವುದನ್ನು ಬೇಕಾದರೂ ಯೂಸ್ ಮಾಡಿ. ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿ. ಇದನ್ನು ಹೇಗೆ ಯೂಸ್ ಮಾಡೋದ್ರಂದರೆ ಕೂದಲು ಬುಡದಿಂದ ಕೂದಲು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡಿದ ನಂತರ ಶೋವರ್ ಕ್ಯಾಪನ್ನು ಯೂಸ್ ಮಾಡೋದನ್ನು ಮರಿಬೇಡಿ. 1 ರಿಂದ 2 ಗಂಟೆ ಹಾಗೇ ಬಿಡಬೇಕು. ಅದಾದಮೇಲೆ ಸ್ನಾನ ಮಾಡುವಾಗ ಯಾವುದೇ ರೀತಿಯ ಶ್ಯಾಂಪೂನ ಯೂಸ್ ಮಾಡೋದು ಬೇಡ. ಕೂದಲನ್ನು ಹಾಗೆ ಡ್ರೈ ಮಾಡಿ, ಯಾವುದೇ ಡ್ರೈಯರನ್ನು ಯೂಸ್ ಮಾಡೋದು ಬೇಡ. ಹಾಗೆ ಒಣಗಲಿಕ್ಕೆ ಬಿಟ್ಬಿಡಿ. 1 ದಿನ ಯಾವುದೇ ಎಣ್ಣೆ ಮತ್ತು ಯಾವುದನ್ನೇ ಸಿರಮನ್ನು ಯೂಸ್ ಮಾಡೋದು ಬೇಡ. ಧನ್ಯವಾದಗಳು.